ನಮಸ್ಕಾರ ಎಲ್ಲ ವೀಕ್ಷಕ ಮಿತ್ರರಿಗೆ. ಮೈಸೂರು ಬೋಗಾದಿ ರಸ್ತೆಯಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಒಂದು ಲೇಔಟ್ ಪರಿಚಯ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ಕೃಷ್ಣ ಬೃಂದಾವನ ಎಂಬ ಈ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ಸರಿಸುಮಾರು 3.5 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಲೇಔಟ್ ಇರೋದು ಮೈಸೂರು ಬೋಗಾದಿ ರಸ್ತೆಯಲ್ಲಿ. ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ಈ ಕೃಷ್ಣ ಬೃಂದಾವನ ಲೇಔಟ್ಗೆ ಸರಿಸುಮಾರು 10 ಕಿಲೋಮೀಟರ್ ಆಗುತ್ತೆ. ಮೈಸೂರು ಸಿಟಿ ಸೆಂಟರ್ ಅಂದರೆ ನಾನು ಇವಾಗ ಮೈಸೂರು ಪ್ಯಾಲೇಸ್ನ ಅಥವಾ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಮೈಸೂರು ಕಮರ್ಷಿಯಲ್ ಹಬ್ ಇಂದ ಇಲ್ಲಿಗೆ ಬರಲಿಕ್ಕೆ 10 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಮೈಸೂರು ಬೋಗಾದಿ ರಸ್ತೆ ರಿಂಗ್ ರೋಡ್ ಜಂಕ್ಷನ್ನಿಂದ ಇಲ್ಲಿಗೆ ಸರಿಸುಮಾರು 4 ಕಿಲೋಮೀಟರ್ ಆಗುತ್ತೆ. ಇವಾಗ ನಾನು ನಿಮಗೆ ಒಂದು ಈ ಮೇನ್ ರೋಡ್ ಏನು ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ, ಇದೇ ಬೋಗಾದಿ ರಸ್ತೆಯಿಂದ ಜಟ್ಟಿ ಹುಂಡಿಗೆ ಹೋಗುವಂತಹ ಮೇನ್ ರೋಡು. ಫಾರ್ ಲ್ಯಾಂಡ್ ಮಾರ್ಕ್ ಹೇಳ್ತೀನಿ ನೋಡಿ, ಇಲ್ಲಿ ಇವಾಗ ತೋರಿಸ್ತಾರೆ. ಕಾಣಿಸ್ತಾ ಇರುವಂತಹ ಏನು ಬಿಲ್ಡಿಂಗ್ ಇದೆ ಇದು ಸೇಂಟ್ ಫ್ರಾನ್ಸಿಸ್ ಸ್ಕೂಲ್. ಬೋಗಾದಿ ರಸ್ತೆಯಲ್ಲಿರುವಂತಹ ಸೇಂಟ್ ಫ್ರಾನ್ಸಿಸ್ ಸ್ಕೂಲ್ ಇದೆ. ಅದರ ಪಕ್ಕದಲ್ಲಿ ಒಂದು ಹಾಸ್ಪಿಟ್ಲ್ ಇದೆ. ಅದರ ಈ ಕಡೆ ಭಾಗದಲ್ಲಿ ಇರುವಂತಹ ಈ 3.5 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಬೆಸ್ಟ್ ಕ್ವಾಲಿಟಿ ಯೂಸ್ ಮಾಡಿರುವಂತಹ ಲೇಔಟು ನೋಡಿ. ಎಂಟೈರ್ ಇದು ಏನಿದೆ ಸಿಮೆಂಟ್ ರೋಡ್, ಓನ್ಲಿ ಮೇನ್ ರೋಡ್ ಅಲ್ಲ, ಎಲ್ಲ ಇಂಟರ್ ಕನೆಕ್ಟಿಂಗ್ ರೋಡ್ಸು ಸಹ ಅಷ್ಟೇ. ಇದು ಸರಿಸುಮಾರು 50-60 ಅಡಿ ರಸ್ತೆ. ಇದು ಮೇನ್ ರೋಡ್ ಪಕ್ಕದಲ್ಲಿರುವಂಥದ್ದು. ಇದೆಲ್ಲ ಕಮರ್ಷಿಯಲ್ ಸೈಟ್ಗಳು, ಒಳಗಿರುವಂತಹ ರೆಸಿಡೆನ್ಷಿಯಲ್ ಸೈಟ್ಗಳು. ಸೊ ಈ ರೋಡಲ್ಲ, ಒಳಗಿರುವಂತಹ ರಸ್ತೆನೂ ಅಷ್ಟೇ. ಇವೆಲ್ಲವೂ ಸಿಮೆಂಟೆಡ್ ರೋಡ್ಸ್, ಎಲ್ಲ ಕಾಂಕ್ರೀಟ್ ರೋಡ್ಸ್. ಭಾಳಷ್ಟು ಬಾರಿ ಕೇಳ್ಪಡ್ತೀವಿ ನಾವು ಏನಂತ, ಸರ್ ಟಾರ್ ರೋಡು ಕಿತ್ತೋಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮು, ಹಾಳಾಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ. ಸೊ ಎಂಟೈರ್ ಏನು ಈ 3.5 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿದೆ ಎಲ್ಲ ಮೇನ್ ರೋಡು ಅಷ್ಟೇ, ಕನೆಕ್ಟಿಂಗ್ ರೋಡು ಅಷ್ಟೇ. ಸೊ ಎಲ್ಲವೂ ಟಾರ್ ರೋಡಲ್ಲ, ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಬಾಕ್ಸ್ ಟೈಪು ಡ್ರೈನ್ಗಳು ಮಾಡಿದ್ದಾರೆ. ನೋಡ್ಬೋದು, ಈಗ ತೋರಿಸ್ತೀನಿ. ಎಲ್ಲ ಸಿಮೆಂಟೆಡ್ ಬಾಕ್ಸ್ ಟೈಪ್ ಡ್ರೈನ್ ಮಾಡಿದರೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್. ಸೊ ಎಲ್ಲ ಇವಾಗ ವಿದ್ಯುತ್ ಕಂಬಗಳು ಕಾಣುತ್ತೆ, ಎಲ್ಲೂ ಸಹ ನಿಮಗೆ ಎಲೆಕ್ಟ್ರಿಕ್ ತಂತಿಗಳು ಅಂದರೆ ವೈರಿಂಗ್ಗಳೆಲ್ಲೂ ಕಾಣಲ್ಲ. ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್. ಇವಾಗ ಏನು ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ಗಳು ಮಾಡಿದ್ದಾರೆ. ಏನಕ್ಕೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡೋದು ಭಾಳಷ್ಟು ಜನ ಕೇಳ್ತಾರೆ. ವಾಟ್ ಈಸ್ ದ ಯೂಸ್ ಆಫ್ ಮೇಕಿಂಗ್ ಆನ್ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್? ಏನದು ಅಡ್ವಾಂಟೇಜಸ್ ಏನು, ಪ್ಲಸ್ ಪಾಯಿಂಟ್ ಏನು ಅಂತ ಭಾಳಷ್ಟು ಜನಕ್ಕೆ ಒಂದು ಕುತೂಹಲ ಇರುತ್ತೆ. ಏನು ಮಾಡಿದ್ರೆ ಏನದರ ಯೂಸೇಜ್ ಏನು? ಇಟ್ ಈಸ್ ಎಕ್ಸ್ಪೆನ್ಸಿವ್, ಯಾಕಂದ್ರೂ ಅದನ್ನು ಮಾಡ್ತಾರೆ ನೋಡಿ. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ಲಿ ಏನಿರುತ್ತೆ, ಭಾಳಷ್ಟು ಕಡೆ ಏನಾಗುತ್ತೆ ಬಾಲ್ಕನಿಗಳು ಮಾಡಿರ್ತಾರೆ. ಸೊ ಅದ್ರ ಮುಂದೆ, ಬಾಲ್ಕನಿಗಳ ಮುಂದೆ ವಿದ್ಯುತ್ ತಂತಿಗಳು ಹಾದು ಹೋಗಿರುತ್ತವೆ. ಅಕಸ್ಮಾತಾಗಿ ಟಚ್ ಆದರೆ ಅಪಘಾತ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರಿಕ್ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡಿದಾಗ ನೀವು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಎಲ್ಲೂ ಸಹ ನಿಮಗೆ ಆ ಥರ ಆಕ್ಸಿಡೆಂಟ್ಸ್ ಆಗುವಂಥ ಒಂದು ಪ್ರಮೇಯ ಬರಲ್ಲ. ಸೊ ದಟ್ ಈಸ್ ಒನ್ ಆಫ್ ದಿ ಮೇಜರ್ ಥಿಂಗ್ಸ್. ಯಾಕಂದರೆ ಕರೆಂಟು ಇಸ್ ಎ ವೆರಿ ಡೇಂಜರಸ್ ಥಿಂಗ್ ಟು ಹ್ಯಾಂಡಲ್. ಸೊ ಅಕಸ್ಮಾತ್ ಮಕ್ಕಳಿರ್ಬೋದು ಅಥವಾ ಏನೋ ಒಂದು ತಂತಿಗಿಂತ ಇಟ್ಕೊಂಡು ಆಟ ಆಡ್ತಿರ್ತಾರೆ, ಟಚ್ ಆದಾಗ ಆಕ್ಸಿಡೆಂಟ್ಸ್ ಆಗುವಂತಹ ಚಾನ್ಸಸ್ಗಳಿರೋದ್ರಿಂದ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡೋದು ಒನ್ ಆಫ್ ದಿ ಅಡ್ವಾಂಟೇಜಸ್ ಏನು ಅಂತಂದರೆ ಅದೇನೆ. ಎಲ್ಲದಕ್ಕೂ ಸೈಟದು ನಂಬರಿಂಗು ಮತ್ತು ಮಾರ್ಕಿಂಗ್ ಸ್ಟೋನ್ಗಳು, ಇವಾಗ 4, 5, 6, 7, 8, 10, 12 ಎಲ್ಲ ಥರದ ಸೈಟ್ ಮಾರ್ಕಿಂಗ್ಗಳನ್ನ ಮಾಡಿದ್ದಾರೆ. ಮತ್ತು ಯಾವ ಸೈಟಿಂದ ಯಾವ ಸೈಟ್ ಎಷ್ಟು ಉದ್ದ ಎಷ್ಟು ಅಗಲ ಅನ್ನೋದನ್ನು ಸಹ ಅಷ್ಟೇ ನೋಡಿ ತೋರಿಸ್ತಾರೆ. ಈಗ ಯೆಲ್ಲೋ ಕಲರ್ ಏನು ಮಾರ್ಕಿಂಗ್ ಮಾಡಿದ್ದಾರೆ, ಸೊ ಒಂದು ಸೈಟಿಂದ ಇನ್ನೊಂದು ಸೈಟಿಗೆ ಎಷ್ಟು ದೂರ ಇದೆ, ನೀವು ಬರ್ತೀರಿ ಸೈಟ್ ತೊಗೋಬೇಕು, ಅಳತೆ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರೋ ಇಲ್ವೋ ಹೇಗೆ ನಮ್ಗೆ ಗೊತ್ತಾಗೋದು? ಬನ್ನಿ ನೋಡಿ, ನಿಮ್ಗೆ ಈ ಸೈಟ್ ನಾನು ಹೇಳ್ತೀನಿ ಯಾವ ಸೈಟ್ ಇದೆ ಅವೈಲಬಲ್ ಅಂತ, ಟೇಪ್ ಹಿಡಿದು ಅಳೆದು ನೋಡಿ ನೀವು ತೊಗೋಬೋದು. ಸೊ ಸೈಟ್ ಮಾರ್ಕಿಂಗ್ ಸಹ ಇದೆ, ಅಲ್ಲಿ ತೋರಿಸ್ತಾರೆ. ಇವಾಗ ಝೂಮ್ ಮಾಡಿ ನೋಡಿ, ಒಂದು ಪಾರ್ಕು, ಆ ಕಡೆ ಏನು ಗೋಪುರ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಅಲ್ಲಿ ಭಾಳ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಎಲ್ಲೂ ಸಹ ಭಾಳಷ್ಟು ಕಡೆ ಏನು ಮಾಡ್ತಾರೆ ಅಂದರೆ ಪಾರ್ಕ್ ಬಿಡ್ತಾರೆ. ಮತ್ತು ರೋಡ್ ಏನು ಸಿಮೆಂಟ್ ರೋಡ್ ಇದೆ ಅದ್ರ ಪಕ್ಕದಲ್ಲಿ ಏನು ನೋಡಿ ಪಾರ್ಕಿಂಗ್ ಟೈಲ್ಸು, ಯಾಕೆಂದರೆ ಮಳೆ ನೀರು ಬಂದಿದ್ದು ಈಸಿಯಾಗಿ ಒಳಗೆ ಹೋಗಲಿ ಅಂತ. ಅಕಸ್ಮಾತ್ ಓವರ್ ಎ ಪೀರಿಯಡ್ ಆಫ್ ಟೈಮ್ಲಿ ನಾವು ಗಿಡಗಳು ನೋಡಿ ಅಲ್ಲಿ ಹಾಕಿದ್ದಾರೆ, ಒಂದು ಸೈಡ್ ಗಿಡಗಳನ್ನ ಹಾಕಿದ್ದಾರೆ. ಅಕಸ್ಮಾತ್ ಈ ಸೈಟ್ನ ನೀವು ತೊಗೊಂಡ್ರಿ ಅಥವಾ ಇನ್ನೆಲ್ಲೋ ಸೈಟ್ ತೊಗೊಂಡ್ರಿ, ಅದಿಲ್ಲ ಅಂದರೂ ಸಹ ನೀವಿಲ್ಲಿ ಹಾಕೋಬಹುದು. ಇಲ್ಲಿ ಎಲೆಕ್ಟ್ರಿಕ್ ವೈರಿಂಗ್ ಹೋಗಿರೋದ್ರಿಂದ ಅವ್ರು ಹಾಕಿರೋ ನೋಡಿ, ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ಹಾಕಬಹುದು ನೀವು.
ಸೊ ನಿಮಗೆ ನೇಚರ್ ಲವರ್ಸ್ ಇದ್ದು ಎಲ್ಲಪ್ಪ ನಾವು ಮನೆ ಮುಂದೆ ಮರ ಬೇಕು ಅಂದರೆ ನೀವು ಹಾಕ್ಕೊಳ್ಳಿಕ್ಕೆ ಇದಿರುತ್ತೆ. ಸೊ ಅದು ಪಾರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪಾರ್ಕ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳಿರ್ತೀನಿ, ಲೇಔಟು ಮಾಡೋದು ಭಾಳಷ್ಟು ಟಫ್ ಜಾಬ್. ಯಾಕಂದರೆ ಭಾಳ ಟೈಮ್ ಬೇಕು, ಭಾಳಷ್ಟು ಪೇಷನ್ಸ್ ಬೇಕು, ಭಾಳಷ್ಟು ಇನ್ವೆಸ್ಟ್ಮೆಂಟ್ ಹಾಕಬೇಕು, ಸೇಲ್ ಆಗಬೇಕು, ಭಾಳಷ್ಟು ಡಿಫಿಕಲ್ಟೀಸ್ ಇರುತ್ತೆ ಒಂದು ಲೇಔಟ್ನ ಮಾಡೋದ್ರಲ್ಲಿ. ಲೇಔಟ್ ಮಾಡೋದು ಭಾಳಷ್ಟು ಡಿಫಿಕಲ್ಟ್ ಟಾಸ್ಕು, ಮತ್ತು ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದು. ನೋಡಿ ಪಾರ್ಕ್ನ ಭಾಳಷ್ಟು ಜನ ಮಾಡಲ್ಲ, ಸುಮ್ಮನೆ ಒಂದು ಕ್ಲೀನಾಗಿ ಮಾಡ್ಬಿಟ್ಟು ಪಾರ್ಕ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಇವ್ರು ಎಷ್ಟು ಚೆನ್ನಾಗಿ ಮೂಡೋದು ಪಾರ್ಕ್ ಮಾಡಿದ್ದಾರೆ ಎಲ್ಲ ಕಡೆ. ನಾನು ಮೇನ್ ರೋಡ್ ಒಂದೇ ತೋರಿಸ್ತಿಲ್ಲ, ಈವನ್ ನಾನು ಇಂಟರ್ನಲ್ ರೋಡ್ಸು ಸಹ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಕಡೆ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಇದೆ. ಅದು ಕನ್ಸೋಲ್ ಬಾಕ್ಸ್ ಅಂದರೆ ಕಂಟ್ರೋಲ್ ಬಾಕ್ಸ್, ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಲೈಟಿಂಗ್ಗಳಿಗೆ ಬೇಕಾಗಿರೋಂಥ ಕಂಟ್ರೋಲ್ ಬಾಕ್ಸ್ಗಳಿದೆ. ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ ತೋರಿಸ್ತಾರೆ ನೋಡಿ. ಈಗ ಎಲ್ಲ ಕಡೆ ಒಂದು ವೇಸ್ಟ್ ವಾಟರ್ ಲೈನ್ ಹೋಗಲಿಕ್ಕೆ ಒಂದು ಲೈನ್ ಇರುತ್ತೆ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ವಾಟರ್ದು ಒಂದು ಲೈನ್ ಇರುತ್ತೆ, ಎಲೆಕ್ಟ್ರಿಕ್ದು ಒಂದು ಅಂಡರ್ಗ್ರೌಂಡ್ ಮಾಡಿರೋದ್ರಿಂದ ಎಲೆಕ್ಟ್ರಿಕ್ದು 3 ಕನೆಕ್ಷನು ಎಲ್ಲ ಸೈಟ್ಗಳಲ್ಲೂ ಇರುತ್ತೆ. ದಿಸ್ ಇಸ್ ದಿ ಪಾರ್ಕ್. ಅದನ್ನೇನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ CA ಅಂತ ಬರೆದಿದ್ದಾರೆ, ಪಕ್ಕದಲ್ಲಿ ಪಾರ್ಕ್ ಇದೆ. ದಿಸ್ ಇಸ್ ಎ 3.5 acres, 3.5 ಎಕರೆ ನೋಡಿ. ಇವಾಗ ವೆಹಿಕಲ್ ಮೂವ್ಮೆಂಟ್ ಒಂದು ಸರಿ ತೋರಿಸ್ತಾರೆ. ಈ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ, ಅದೇ ಮೈಸೂರು ಬೋಗಾದಿ ರಸ್ತೆಯಿಂದ ಜಟ್ಟಿಹುಂಡಿ ಮುಂದೆ ಪಕ್ಕದಲ್ಲಿ ಫ್ರಾನ್ಸಿಸ್ ಸ್ಕೂಲ್ ಇದೆ. ಮೇನ್ ರೋಡ್ ಏನಾಗುತ್ತೆ, ಭಾಳಷ್ಟು ಬಾರಿ ನಾವು ಭಾಳಷ್ಟು ಲೇಔಟ್ಗಳಲ್ಲಿ ತೋರಿಸಿದಾಗ 2-3 ಲೇಔಟ್ಗಳನ್ನ ದಾಟಿ ಬರಬೇಕಾಗುತ್ತೆ. ಇಲ್ಲ, ಆ ಥರ ಪ್ರಮೇಯ ಇರಲ್ಲ. ಮೇನ್ ರೋಡ್ ಪಕ್ಕದಲ್ಲೇ ಇರುವಂತಹ ಲೇಔಟ್ ಇದು. ಸೊ ದಿಸ್ ಇಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು. ಎರಡು ಡೈಮೆನ್ಷನಲ್ಲಿ ನಾವು ಇದನ್ನು ಯೋಚನೆ ಮಾಡೋಣ. ಒಂದು, ನಿಯರ್ ಫ್ಯೂಚರಲ್ಲಿ ನಾನು ಮನೆ ಕಟ್ಟಬೇಕು, ಮೈಸೂರಲ್ಲಿ ಒಂದು ಒಳ್ಳೆ ಲೇಔಟಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಇರುವಂತಹ ಚೆನ್ನಾಗಿರುವಂತಹ ಲೇಔಟ್ ನಾನು ಇನ್ವೆಸ್ಟ್ ಮಾಡಬೇಕು. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಸೇಲ್ ಮಾಡ್ತೀನಿ, ಇಲ್ಲ ನಾನು ಮನೆ ಕಟ್ಕೊಂಡು ಬರ್ತೀನಿ. ಎರಡಕ್ಕೂ ಯೋಗ್ಯವಾಗಿರುವಂಥದ್ದು, ಎರಡಕ್ಕೂ ಸೂಕ್ತವಾಗಿರುವಂಥದ್ದು. ಬ್ಯಾಂಕ್ ಲೋನ್ ಖಂಡಿತವಾಗ್ಲೂ ನಿವೇಶನಗಳ ಮೇಲೆ ಬ್ಯಾಂಕ್ ಲೋನ್ ಆಗುತ್ತೆ. ಭಾಳ ಜನ ಕೇಳುವಂಥ ವಿಚಾರ ಏನಂತಂದರೆ, ಸುಪ್ರೀತ್ ನಾನು ಸೈಟ್ ತೊಗೋಬೇಕು, ನಾನು ಯಾರನ್ನೂ ಕೇಳಿದೆ, ಮನೆ ಕಟ್ಟಿದ್ರೆ ಮಾತ್ರ ಲೋನ್ ತೊಗೊಳೋದಂತೆ, ಇಲ್ಲಾಂದ್ರೆ ಸೈಟಿಗೆ ಲೋನೇ ಕೊಡಲ್ವಂತೆ, ನಾವು ಇಮಿಡಿಯೇಟಾಗಿ ಮನೆ ಕಟ್ಟಬೇಕಾ ಅಂತ. ಇಲ್ಲ, ಸೈಟ್ಗಳಿಗೂ ಸಹ ಅಷ್ಟೇ ಲೋನ್ ಆಗುತ್ತೆ. ಲೋನ್ ಇಸ್ ನಾಟ್ ಅಟ್ ಆಲ್ ಎ ಇಶ್ಯೂ. ಈ ಲೇಔಟ್ಗೆ ಖಂಡಿತವಾಗ್ಲೂ ನಿಮಗೆ ಲೋನ್ ಸಿಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಮ್ಗೆ ಇನ್ನಷ್ಟು ಮಾಹಿತಿ, ರೇಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲೊಕೇಶನ್ನು, ಟ್ರಾನ್ಸಾಕ್ಷನ್ ಮೋಡು, ಬ್ಯಾಂಕೇಜ್ ಪ್ರೋಸೆಸ್ಸು, ಪ್ರಾಪರ್ಟಿ ವಿಸಿಟ್ಟು, ಓನರ್ ಮೀಟಿಂಗು, ಇವೆಲ್ಲವಕ್ಕೂ ನನ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಏನೇನು ಡೈಮೆನ್ಷನಲ್ಲಿ ಸೈಟ್ಗಳಿದೆ ಅದನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಭಾಳಷ್ಟು ಕಡೆ ನಾನು ವಿಡಿಯೋ ಮಾಡಿರ್ತೀನಿ, ನೀವು ಬಂದು ಬರೋ ಅಷ್ಟರಲ್ಲಿ ನೀವು ಅಂದ್ಕೊಂಡಿರುವಂಥ ಮೆಷರ್ಮೆಂಟ್ ಸೇಲ್ ಆಗಿರ್ಬೋದು. ಅದಕ್ಕೆ ನಾನು ಮೆಷರ್ಮೆಂಟ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಮೆಷರ್ಮೆಂಟ್ ನೋಡ್ಕೊಳ್ಳಿ, ಹಾಕಿರುವಂಥ ರೇಟ್ನ ನೋಡಿ, ಎರಡನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಸೆಲ್ಲಿಂಗ್ ರೇಟ್ ಗೊತ್ತಾಗುತ್ತೆ. ಅದು ನೋಡಿ ಇವತ್ತು ಬನ್ನಿ. ಯಾಕಂದರೆ ನಾನು ಸಂಪೂರ್ಣವಾಗಿ ನನ್ನ ಪ್ರಕಾರ ಎಲ್ಲವನ್ನೂ ತೋರಿಸಿದ್ದೀನಿ. ಪಕ್ಕದಲ್ಲಿರುವಂಥ ಸೆಂಟ್ ಫ್ರಾನ್ಸಿಸ್ ಸ್ಕೂಲ್ ತೋರಿಸಿದ್ದೀನಿ, ಮೇನ್ ರೋಡ್ ತೋರಿಸಿದ್ದೀನಿ, ಸಿಟಿ ಮೈಸೂರು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನಿಂದ ಎಷ್ಟು ದೂರ ಅಂತ ಹೇಳಿದ್ದೀನಿ, ರಿಂಗ್ ರೋಡಿಂದ ಎಷ್ಟು ದೂರ ಅಂತ ಹೇಳಿದ್ದೀನಿ. ಬೆಂಗಳೂರಿಂದ ಬರ್ತಾ ಇರೋರಿಗೆ, ಹೌದು ಇದೊಂದು ವಿಚಾರ, ನಾವು ಮೈಸೂರವ್ರು ಅಲ್ಲ, ನಾವು ಈ ಲೊಕೇಶನ್ಗೆ ಹೇಗೆ ರೀಚ್ ಆಗೋದು, ಗೂಗಲ್ ಲೊಕೇಶನನ್ನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ನೀವು ನೋಡಬಹುದು. ಬಟ್ ಬೆಂಗಳೂರಿಂದ ಬರ್ತಾ ಇರೋರಿಗೆ, ಅಂದರೆ ನೀವು ಬೆಂಗಳೂರಿಂದ ಬರ್ತಾ ಇದ್ದೀರಿ ಅಥವಾ ಬೇರೆ ಊರಿಂದ ಬರ್ತಾ ಇದ್ದೀರಿ, ನೀವು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಅವತ್ತಿನ ದಿವಸದಲ್ಲಿ ಮಣಿಪಾಲ್ ಅಂತ ಹಾಸ್ಪಿಟಲ್, ಕೊಲಂಬಿಯೇಷಿಯಾ ಅಂತ ಇತ್ತು, ಇದು ಇವಾಗ ಕರೆಂಟ್ಲಿ ಇಟ್ ಇಸ್ ಕಾಲ್ಡ್ ಮಣಿಪಾಲ್ ಹಾಸ್ಪಿಟಲ್ ಅಂತ ಆಗಿದೆ. ಅಲ್ಲಿಂದ ನೀವು ಬಲಭಾಗಕ್ಕೆ ತಿರುಗಿದ್ರೆ ಈ ಲೊಕೇಶನ್ಗೆ ಬರೋಕ್ಕೆ, ಅಲ್ಲಿಂದ ಕರೆಕ್ಟಾಗಿ ಈ ಲೊಕೇಶನ್ಗೆ ಬರಲಿಕ್ಕೆ ಹೇಳ್ತೀನಿ, ಸರಿ ಸುಮಾರು 6 to 7 ಕಿಲೋಮೀಟರ್ಸ್ ಆಗುತ್ತೆ. ಎಲ್ಲಿಂದ, ಆ ಜಂಕ್ಷನಿಂದ ಬೆಂಗಳೂರು ರಿಂಗ್ ರೋಡ್ ಎಕ್ಸ್ಪ್ರೆಸ್ ಹೈವೇಯಿಂದ ಇಲ್ಲಿಗೆ 6.5-7 ಕಿಲೋಮೀಟರ್ ಆಗುತ್ತೆ. ಮೈಸೂರು ಬೋಗಾದಿ ರೋಡ್ ಜಂಕ್ಷನಿಂದ ಸುಮಾರು 4 ಕಿಲೋಮೀಟರ್ ಆಗುವಂಥದ್ದು. ಈ ವಿಡಿಯೋ ನೋಡ್ತಾ ಇದ್ದೆ. ಇನ್ನಷ್ಟು ಬೇಕು ಮಾಹಿತಿ ನಮಗೆ ವಾಟ್ಸಪ್ಪಲ್ಲಿ ಇದೇ ನಂಬರಲ್ಲಿ ನಾನು ಅವೈಲೇಬಲ್ ಇದ್ದೀನಿ. ವಾಟ್ಸಪ್ ಮಾಡಿ ಅಥವಾ ಫೋನ್ ಮಾಡಿ, ಇದೇ ನಂಬರಲ್ಲಿ ಅವೈಲೇಬಲ್ ಇದ್ದೀನಿ, ಸಿಗ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ, ಕಂಟೆಂಟ್ಗಳನ್ನ ತೊಗೊಂಡು ನಾನು ಮೈಸೂರಿಂದ ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.